ಬರ್ತಾನೆ ಟೀ ಕುಡಿಯೋಣ ಅಂತ. ಟೀ ಕುಡಿಯೋಣ ಸರ್. ಅಷ್ಟೇನಾ ಸರ್? ಇಲ್ಲ ಸರ್, ಜಗತ್ತಾಗ ಮಾಡ್ತಾರೆ, ಬನ್ನಿ ನಮ್ಮೂರಲ್ಲಿ ಟೀ ಕೇಳ್ತೀರಾ, ಬನ್ನಿ ಕಡಕ್ ಚಾಯ್ ಕೊಡಿಸ್ತೀನಿ. ನಮ್ಮೂರಿಗೆ ಬಂದು ನಿಮ್ಮೂರು ಅಂತ ಇದೆಯಲ್ಲ, ನಮ್ಮೂರೆಲ್ಲ ಒಂದೇ ಸರ್. ಹಂಗ ಇಂಟರ್ವ್ಯೂ ಮಾಡಕ್ ಬಂದ್ಮೇಲೆ ಭಾರಿ ಜೋರ ಅನಿಸ್ತಾ ಇತ್ತಪ್ಪ. ಅಲ್ಲೇ ಕುತ್ಕೊಳ್ಳಿ ಸರ್. ಯಜಮಾನ್ರು ಅಮ್ಮ ಆರಾಮ? ಸ್ಪೆಷಲ್ ಟೀ ಆಗ್ಲಿ ಕುತ್ಕೋತೀವಿ ಬನ್ನಿ. ಜಾಗ ಮೇಕರ್ ಕುತ್ಕೊಳ್ಳೋಣ ಅಂತ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ನ್ಯೂಸ್ ಸ್ಪೀಡ್ ಕನ್ನಡ. ಇವತ್ತು ನಾವು ನಮ್ ಜೊತೆ ಇದ್ದಾರೆ ಅಯೋಗ್ಯ 2 ಚಿತ್ರತಂಡದ ಮಾಲೀಕರಾದಂತಹ ನಾಯಕರು ಹಾಗೂ ಅವರ ಸ್ನೇಹಿತರು. ಟೀ ತಗೊಳ್ಳಿ. ಧನ್ಯವಾದ. ಥ್ಯಾಂಕ್ಸ್ ಕಣವ ಅಮ್ಮ. ಥ್ಯಾಂಕ್ಸ್ ಅಮ್ಮ. ಆಹಾ, ಘಮ ಘಮ ಅಂತ ಇವನಿಗೇನು ಪರವಾಗಿಲ್ಲ ಬಿಡಿ, ಬಿಡಿ, ಅವನೇನು ತೊಂದ್ರೆ ಇಲ್ಲ ಅಂತ. ಚೆನ್ನಾಗಿದೆ ಸರ್. ಚೆನ್ನಾಗಿದೆ, ಬಹಳ ತೆಳುವಾಗಿದೆ, ಬಹಳ ರುಚಿಯಾಗಿದೆ. ಒಳ್ಳೆ ಟೀ ಪುಡಿ ಹಾಕಿದ್ದಾರೆ. ಇದನ್ನ ಹಾಲಿಂದ ಹಾಕಿದ್ರೆ, ಹಾಲಿಂದ ಮಾಡಿರ್ತಾರಲ್ಲ ಇದನ್ನ. ಸರ್, ಹಾಲು, ಸ್ವಲ್ಪ ನೀರು, ಚಹಾ, ಒಳ್ಳೆ ಕಿಕ್ಕಿದೆ. ಬೆಲ್ಲನ ಸಕ್ಕರೆನಾ? ಬರೋಣ ವಿಷಯಕ್ಕೆ ಬರೋಣ. ನಮ್ ಜೊತೆ ಇದಾರೆ ನೀನಾಸಂ ಸತೀಶ್ ಸರ್ ಹಾಗೂ ನಮ್ಮ ಗಿರಿ ಸರ್ ಇದಾರೆ, ಶಿವರಾಜ್ ಕೇರ್ಪೇಟೆ ಸರ್ ಇದಾರೆ. ಸರ್ ಈಗ ಹೇಳಿ ಸರ್, ಪ್ರತಿ ಒಂದು ಊರಲ್ಲೂ ಒಂದೊಂದು ಗ್ರಾಮದಲ್ಲೂ ಒಂದೊಂದು ಐಕ್ಳು ಗ್ಯಾಂಗ್ ಅಂತ ಇರುತ್ತೆ ಸರ್. ನಿಮ್ಮೂರಲ್ಲಿ ನೀವು MLA ಬೇರೆಯವ್ರ ಕ್ಯಾಂಡಿಡೇಟ್ ನೋಡಿದಾಗ, ನೀವು ಆ ಏಜ್ ಅಲ್ಲಿ ವೋಟ್ ಹಾಕದೆ ಇದ್ದಿರೋ ಏಜ್ ಅಲ್ಲಿ ಅವ್ರು ನೋಡಿದಾಗ ನೀವು ಅವ್ರನ್ನ ಹೇಗ್ ಟ್ರೀಟ್ ಮಾಡ್ತಾ ಇದ್ರಿ? ಆ ಒಂದು ಓಡಾಟ ನಮ್ಗೆ ಇನ್ನು ಓಡಾಕ್ ಬಂದಿಲ್ದಿರೋ ಏಜ್ ಅಲ್ಲಿ. ನಾವೆಲ್ಲ ಆರಾಮಾಗಿದ್ವಿ, ಗುಂಪು ಓಡಾಡ್ಕೊಂಡು, ಮರ್ಕೋತಿ ಆಡ್ಕೊಂಡು, ಗಿಲ್ಲಿದಾಂಡ್ ಆಡ್ಕೊಂಡು, ಎಳ್ನೀರ್ ಕಿತ್ಕೊಂಡು, ಸೀಬೆಕಾಯಿ ಕಿತ್ಕೊಂಡು, ನೆಲ್ಲಿಕಾಯಿ ಕಿತ್ಕೊಂಡು ಊರಲ್ಲಿ ಆರಾಮ ಓಡಾಡ್ಕೊಂಡಿರ್ತಾ ಇದ್ವಿ. ನಮ್ದೆಲ್ಲ ಗುಂಪು, ಇಡೀ ಊರಿಗೆ ಒಂದೊಂದೇ ಗುಂಪು ನಮ್ದು. ಅಲ್ಲಿ ಸಿಗುತ್ತಲ್ಲ ಅದೇನದು ದಳದ್ದು ಅದೆಲ್ಲ, ಅದನ್ನ ಬ್ಯಾಚ್ ಹಾಕೊಂಡು ಓಡಾಡ್ತಿದ್ದ ಅಷ್ಟೇ. ಕಾಂಗ್ರೆಸ್ ಎಲ್ಲ ಇದ್ಕೊಂಡು ಆರಾಮಾಗಿ ಓಡಾಡ್ಕೊಂಡು ವೋಟ್ ಐಡಿ ಬಂದ್ಮೇಲೆ ಸರ್ ಅವ್ರ ಜೊತೆ ಈಗ ತುಂಬಿದೆ. ವೋಟರ್ ಐಡಿ ಬರಕ್ ಮುಂಚೆನೆ ಊರ್ ಬಿಟ್ಬಿಟ್ಟೆ ನಾನು. ಆಯ್ತು ಸರ್, ಊರ್ ಬಿಟ್ಟಿದ್ರಿ ನೀವು ಸರ್? ವೋಟರ್ ಐಡಿ ಬಂದ್ ಸ್ವಲ್ಪ ಫಸ್ಟ್ ವೋಟ್ ಹಾಕಿದ್ವಿ, ಮತದಾನ ಜನ್ಮಸಿದ್ಧ ಹಕ್ಕು. ವೋಟರ್ ಐಡಿ ಬಂದ ಮೇಲೆ ಪಟ್ಟಂತ ಓಟ್ ಹಾಕಿಲ್ಲ ನಾನು. ವೋಟರ್ ಐಡಿ ಬಂದ್ಮೇಲೆ ಕ್ಯಾನ್ವಾಸ್ಗೆಲ್ಲ ಹೋಗೋದು. ಬೆಳಗಿಂದ ಮಧ್ಯಾಹ್ನ ತನಕ ಒಂದು ಪಕ್ಷ, ಮಧ್ಯಾಹ್ನ ಮೇಲೆ ಇನ್ನೊಂದು ಪಕ್ಷ, ಆಮೇಲೆ ರಾತ್ರಿ ಹೊತ್ತು ಕಳ್ಸೋರು, ಅವಾಗ ಇನ್ನೊಂದು ಪಕ್ಷ, 3 ಪಕ್ಷದಿಂದನೂ. ಆಕ್ಚುಲಿ ಶಿವಣ್ಣ, ಫಸ್ಟ್ ಟೈಮ್ ನಾನು ವೋಟ್ ಹಾಕಿದಾಗ ಒಂದ್ 3 ಜನ ಕ್ಯಾಂಡಿಡೇಟ್ ಗೊತ್ತಬಿಟ್ಟಿದ್ದೆ. ಯಾರು ಗೊತ್ತಿಲ್ಲ, ನಮ್ಮಪ್ಪ ಅಕ್ಸೆಪ್ಟ್ ಮಾಡಿಲ್ಲ ಅವರು. ಯಾಕೆ 5 ಜನ ಗೊತ್ತಿದ್ರು, ಎಲ್ರು ಇಷ್ಟ ಅಂತಲ್ವಾ ನೀನು? ಎಲ್ರು ಕಲ್ಗಣ ಒಬ್ರಿಗೆ ಹಾಕ್ಬೇಕು. ಯಾರೇ ಒಬ್ರು ಅಂತಾರಲ್ಲ ಇವ್ರು, 3 ಜನ ಇಷ್ಟಪಡೋರು ಅವರಲ್ಲ ಇಲ್ಲಿ ಅಂತ ಫಸ್ಟ್ ಓಟ್ ಹಾಕದ್ ನಿಲ್ಸಿದ್ದು. ಇನ್ನೂ ಹಾಕಿಲ್ಲ, ಯಾಕಂದ್ರೆ ಎಲ್ಲ 3 ಜನ ಇಷ್ಟ ಇರ್ತಾರೆ. ಯಾರಿಗೆ ಅಂತ ಹಾಕೋದು ಓಟು? ಈಗ ಸರ್, ಅಯೋಗ್ಯ ಫಿಲಂ ಅಲ್ಲಿ ನಿಮ್ ಫ್ರೆಂಡ್ಗೆ ಓಟ್ ಹಾಕಿದಿರಾ? ಜೊತೆಲಿರೋರು ಫ್ರೆಂಡ್ಶಿಪ್ ಆ ಒಂದು ಚೌಕದಲ್ಲಿ ಯಾರಿಗೆ ಹಾಕಿದೀರಾ ಅಂತ ಸರ್? ಸ್ನೇಹಿತರಿಗೆ. ಓಕೆ ಸರ್. ಸರ್, ಇವಾಗ ಪ್ರತಿ ಊರಲ್ಲೂ ಒಂದು ಆ ನೇಟಿವ್ ಆಗಿರೋಂತ ಒಂದು ಒಳ್ಳೊಳ್ಳೆ ಕೆಲಸಗಳು, ಅದ್ರಲ್ಲಿರುವಂತ ಒಂದು ಸೊಗಡು ಇರುತ್ತೆ ಸರ್. ನಿಮ್ಮ ಊರಿನ ಸೊಗಡು, ನೀವು ಅನುಭವಿಸ್ತಿದಂತಹ ರೀತಿ, ಆ ಚಿಕ್ಕ ವಯಸ್ಸಲ್ಲಿ ಮೆಮೊರೀಸ್. ಈಗ ಒಂದ್ ಕಡೆ ಜಾನಪದ ಇರುತ್ತೆ, ಇನ್ನೊಂದ್ ಕಡೆ ದೈವ ಆರಾಧನೆ ಇರುತ್ತೆ, ಇನ್ನೊಂದ್ ಕಡೆ ದೇವ್ರನ್ನ ಬೇರೆ ತರ ಪೂಜೆ ಮಾಡ್ತಾ ಇರ್ತಾರೆ, ಊಟ ಬೇರೆ ತರ ಇರುತ್ತೆ. ಪ್ರತಿ 20 ಕಿಲೋಮೀಟರ್ಗೂ ಭಾಷೆ ಮತ್ತು ಆಚರಣೆ ಬೇರೆ ಆಗುತ್ತೆ ಅಂತಾರಲ್ಲ ಸರ್. ನಿಮ್ಮೂರಲ್ಲಿ ಏನ್ ಸ್ಪೆಷಲ್ ಸರ್? ನಿಮ್ಮೂರಿನ ಯಾವ್ದಾದ್ರು ಒಂದು ಜಾನಪದ ನಿಮಗೆ ನೆನಪಿದ್ರೆ, ಜಾತ್ರೆಯಲ್ಲಿ ಆ ತರ ಸಂಭ್ರಮದಲ್ಲಿ ಏನಾದ್ರು? ಊರ ಜಾತ್ರೆ, ಊರಪ್ಪ ಮಾಡ್ತೀವಲ್ಲ, ಇನ್ನೊಂದು ಹಬ್ಬಗಳು, ಯುಗಾದಿ, ಸಂಕ್ರಾಂತಿ ಎಲ್ಲ ಕಡೆ ಇರತ್ತಾರ. ನಮ್ ಕಡೆ ನಮ್ ಸೈಡ್ ಊರಪ್ಪ ಅಂತ ಮಾರಿಯಪ್ಪ ಅಂತ ಮಾಡ್ತಾರ, ಮಾರಿ ಹಬ್ಬ ಮಾಡ್ತಾರೆ. ಊರಪ್ಪ ಅಂತ ಮಾಡ್ತಾರೆ ಸ್ಪೆಷಲ್. ಈ ಕಡೆ ಎಲ್ಲ ಆಲ್ಮೋಸ್ಟ್ ಹಂಗೆ. ಕಾರಬ್ಬ, ಗಿರಬ್ಬ, ಓರಿ ಓಡಿಸೋದು, ಅದು ಸಂಕ್ರಾಂತಿಗೆ. ಅದೇ ಸರ್, ಬಣ್ಣ ಹಚ್ಚೋದು, ಓಡಿಸೋದು, ಅದ್ ಮ್ಯಾಂಡೇಟರಿ ಅಲ್ವಾ ಊರಲ್ಲಿ? ಸಂಕ್ರಾಂತಿಗೆ ಕಿಚ್ಚಾಯಿಸೋದು ಅಂದ್ರೆ ಯಾವ್ದು ರೋಗ ರುಜಿನ ತಗಲ್ದೇ ಇರ್ಲಿ ಅಂತ. ಹೌದು ಸರ್. ಮಾರಬ್ಬ, ಕಾರಬ್ಬ, ಮಾರಿ ಹಬ್ಬ ಎಲ್ಲ ಮಾಡೋದು ರೋಗ ರುಜಿನ ತೆಗ್ದೇ ಇರ್ಲಿ ಅಂತ. ಹೌದು ಸರ್. ಈಗ 2018 ಅಲ್ಲಿ ಇದೇ ನವೆಂಬರ್ ತಿಂಗಳಲ್ಲಿ 17ನೇ ತಾರೀಕು ರಿಲೀಸ್ ಆಗಿದ್ದಂತ ಅಯೋಗ್ಯ 1 ಈಗ ಆಗಸ್ಟ್ 17, ಈಗ ಆಗಸ್ಟ್ 7ನೇ ತಾರೀಕು, 8 ವರ್ಷ ಆದ್ಮೇಲೆ ಬರ್ತೇವೆ ಸರ್. 7 ಅದಕ್ಕೆ ನಾವು 7 ಬಿಟ್ಟು ಎಲ್ಲೋ ಹೋಗ್ತಾ ಇಲ್ಲ. 17 ಈ ಕಡೆ 7 ಆತರ ನಂಬರ್ನ ನ್ಯೂಮರಾಲಜಿ ಪ್ರಕಾರ ನಂಬಿದಿರಿ. 18 ಅಂದ್ರೆ ಲಾಸ್ಟ್ 2018 ಅಂತಂದ್ರೆ 18 ಅಲ್ಲಿ 8ರಲ್ಲಿ 1 ಮೈನಸ್ ಮಾಡು 7. ಮತ್ತಿಲ್ಲ ಯಾವ ಲಾಜಿಕ್ ಅಣ್ಣ ಇದು? ಲಾಜಿಕ್ ಎಲ್ಲ ಕೇಳಬಾರ್ದು, ಮ್ಯಾಜಿಕ್ ಅಷ್ಟೇ. ಅಲ್ಲ, ಏನ್ ಗೊತ್ತಾ, ಇವ್ರು ಏನೇನ್ ಹೇಳ್ತಾರೋ ಅದನ್ನೆಲ್ಲ ಯಾರು ನಂಬಲ್ಲ ಇವ್ರು, ಫಸ್ಟ್ ಆಫ್ ಆಲ್ ಅಲ್ವಾ?
ಒಟ್ನಲ್ಲಿ ಅದೇ ತಿಂಗಳಲ್ಲಿ ಬರ್ತಿದೆಯಲ್ವಾ, ಅದೇ ಅದು ತಿಂಗಳಲ್ಲಿ ಖುಷಿ. ಬರ್ತಾ ಇದೆ. ಅದೇ ಅದು ಖುಷಿ, ಖುಷಿ. ಅದೇ ಹೇಳು ಹಬ್ಬ. ಅಂದ್ರೆ ಏನಪ್ಪಾ, ಹೇಳು ಏಳು ಮಲೆ ಎದ್ದೇಳು, ಮಾದಪ್ಪ, ಏಳು ಮಲೆ ಹೇಳು ಹೇಳು ಮಾದೇವ, ಎದ್ದೇಳು, ನಮ್ಗೆ ಏಳು ಹೇಳು. ಬೆಟ್ಟಗಳು. ಏಳು ಬಟ್ಟೆಗಳು. ನೀನ್ ಇವಾಗ ಅದೇ ನಮ್ಗೆ ಬಂದಿದೆಯ ವಿಷಯ ಹೇಳು. ಓಕೆ ಸರ್. ಸರ್, ಈ ಪ್ರೀಕ್ವಲ್ ಮತ್ತೆ ಸೀಕ್ವಲ್ ಈಗ ನಡೀತಾ ಇರೋಂತ ಒಂದು ಜನರೇಷನ್ ಅಲ್ಲಿ ಈ ಸೀಕ್ವಲ್ ಅವ್ರ ಪ್ರೀಕ್ವಲ್ ನ ನಿಮ್ಮ ಒಂದು ಸಿನಿಮಾದಲ್ಲಿ 8 ವರ್ಷ ಆದ್ಮೇಲೆ ನೀವು ಮತ್ತೆ ತೆರೆ ಕಾಣ್ತಿದಿರಲ್ಲ ಸರ್, ನಮಗೆ ಏನು ವ್ಯತ್ಯಾಸ ಕಾಣುತ್ತೆ? ಆಬ್ವಿಯಸ್ಲಿ ವ್ಯತ್ಯಾಸ ಇಲ್ಲ. Prequel ಅಲ್ಲ, ನಮ್ದು ಸೀಕ್ವೆಲ್. ಓಕೆ, ಆಬ್ವಿಯಸ್ಲಿ ವ್ಯತ್ಯಾಸ ಇಲ್ಲ ಅಂತ ನೀವು ಹೇಳಿದೀರಾ. ಬಟ್ ಸ್ಟಿಲ್ 8 ವರ್ಷ ಆದ್ಮೇಲೆ ದೇಹ ಚೇಂಜ್ ಆಗಿರುತ್ತೆ, ಮುಖ ಚೇಂಜ್ ಆಗಿರುತ್ತೆ, ಕೂದಿರೋ ರುದ್ರೋಗಿರುತ್ತೆ, ಇಲ್ಲಾಂದ್ರೆ ಬೆಳೆದಿರುತ್ತೆ, ಏನೋ ಚೇಂಜ್ ಆಗಿರುತ್ತೆ ಸರ್. ಅವಾಗ ನೀವು ಅದನ್ನ ಹೆಂಗೆ ನಿಭಾಯಿಸಿದ್ರಿ? ನಿಭಾಯಿಸಿದೀವಿ, ಗೊತ್ತಾಗುತ್ತೆ. ಅದೇ ಹೇಗೆ ಸರ್ ಆ ಚಾಲೆಂಜಸ್ ಎಲ್ಲ? ಇಲ್ಲ, ಏನ್ ಗೊತ್ತಾ, ಅದಕ್ಕೆ ಈಗ ಹಂಗಾಗಿರ್ಬೋದು ಹಿಂಗಾಗಿರ್ಬೋದು ಅಂತಿದ್ರಲ್ವಾ, ನಾವು ಫಸ್ಟ್ ಡೇ ಶೂಟಿಂಗ್ ಬಂದಾಗ ಆ ಜಾಗದಲ್ಲಿ ಎಲ್ಲರೂ ಒಟ್ಟಿಗೆ ಇಳಿದ್ಬಿಟ್ಟು ಅಯೋಗ್ಯ 2 ಶೂಟಿಂಗ್ ನ ಮೊದಲನೇ ದಿನ ನಾವೆಲ್ಲ ಇಳಿದು ಬರ್ಬೇಕಾದ್ರೆ ಜನಗಳು, ಹಳ್ಳಿ ಜನಗಳೇ ಅಂತ ಅಂದಿದ್ದು. ಈಗ ಅವ್ರ ಬಾಯಿಲೆ ಕೇಳೋದು ಸರಿಯಾಗಿ ಹೇಳ್ತಾರೆ, ನಮ್ಮ ಗಿರಿಯಣ್ಣ ಅವ್ರ ಕೇಳಿಸ್ಕೊಂಡಿದ್ದು, ಒಟ್ಟಿಗೆ ಕೇಳಿಸ್ಕೊಂಡ್ವಿ. ಏನ್ಲಾ ರೋಮನ್ ಹಿಂಗೆ ಅವ್ರು ಇನ್ನುವೇ ಅಂತ ಮಾತಾಡಿದ್ದು, ಕಾಮನ್ ಸ್ಲ್ಯಾಂಗ್ ಅದು, ಹಿಂಗೆ ಅವ್ರು ಅಂತ. ಕಾಮನ್ ಅಂದ್ರೆ ನಾವು ಅಲ್ಲಿಗೆ ಬಂದಾಗ ಆ ವಾತಾವರಣಕ್ಕೆ, ಆ ಜಾಗ, ಅಲ್ಲೂ ಜಾಗನೂ ಏನೋ ಚೇಂಜ್ ಆಗಿರಲಿಲ್ಲ. ಸೊ ನಾವು ಕ್ಯಾರೆಕ್ಟರ್ಗಳು ಏನೂ ಚೇಂಜ್ ಆಗಿಲ್ಲ. ಸೊ ಎಂಟ್ರಿ ಕೊಟ್ಟಾಗ ಹಂಗೆ ಕಾಣಿಸ್ತು. ಸೊ ಅವಾಗ ಮತ್ತೆ ವಾಪಸ್ ಆ ಮೊದಲನೇ ದಿನದಿಂದನೇ ನಾವು ಮತ್ತೆ 7 ವರ್ಷ ಹಿಂದಕ್ಕೆ ಹೋದ್ವಿ. ನಮ್ಗೇನು ಅನ್ಸ್ಲಿಲ್ಲಮ್ಮ. ನಾವು ಫಸ್ಟ್ ಡೇ ಶೂಟಿಂಗ್ ಮಾಡಿದಾಗ ಅಯೋಗ್ಯವನ್ನು ಒಂದು ಮಾಡಿ ಒಂದು 15 ದಿವಸ ಬ್ರೇಕ್ ಕೊಟ್ಟು ಮತ್ತೆ ಅಯೋಗ್ಯ 2 ಮಾಡ್ತಾ ಇದೀವಿ ಅಂತ ಅನಿಸ್ತು ನನಗೆ. 8 ವರ್ಷ ಗ್ಯಾಪ್ ಆಗಿದೆ ಅಂತ ಅನಿಸ್ಲಿಲ್ಲ ನಮ್ಗೆ. ಅಂದ್ರೆ ಹೆಂಗೆ ಗೊತ್ತಾಗಲಿಲ್ಲ, ಸುಳ್ಳು ಹೇಳ್ತಾ ಇಲ್ಲ, ನಿಜವಾಗ್ಲೂ ಎಲ್ರಿಗೂ ಅನ್ಸಿರೋದು. ಟಿಲ್ ನೌ ನಮ್ಗೆ ಅನಿಸ್ತಾ ಇಲ್ಲ. ಪಾರ್ಟ್ 2 ನೋಡಿದಾಗ ನಿಮ್ಗೆ ಹಳೆ ಇದ್ರಲ್ಲಿ ಏನ್ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡ್ ಬಂದಿರ್ತೀರೋ, ಇದು ಪಾರ್ಟ್ 2 ನಲ್ಲಿ ಇದೇನು ಬೇರೆನೇ ಇದೆಯಲ್ಲ ಅಂತ ಯಾವ್ದು ಅನ್ಸಲ್ಲ. ಓ, ಅದೇ ಕ್ಯಾರಿ ಆಗಿದೆ, ಅದೇ ಪಾತ್ರಗಳು ನಿಮ್ ಕಣ್ಣಿಗೆ ಹಂಗೆ ನೀಟಾಗಿ ಯಾವ ವ್ಯತ್ಯಾಸಗಳು ಇಲ್ದಂಗೆ ನೀಟಾಗಿ ಎಲ್ಲ ಕ್ಯಾರೆಕ್ಟರ್ಗಳು ಮ್ಯಾಚ್ ಆಗ್ತವೆ. ಸೂಪರ್ ಸರ್. ಪಾರ್ಟ್ 1 ಅಂದ್ರೆ ಶೂಟಿಂಗ್ ಆಗಿ ಹೆಚ್ಚು ಕಮ್ಮಿ 8.5 ವರ್ಷ ಆಗಿರ್ಬೋದು. ಹಾ ಸರ್, ಶೂಟಿಂಗ್ ಆಗಿ, ಶೂಟಿಂಗ್ ಆಗಿ ಆಯ್ತಾ. ಓಕೆ. ಈಗ ಮತ್ತೆ ಇದು ಶೂಟ್ ಆಗಿ ಇದು ರಿಲೀಸ್ ಆಗ್ತಿರೋ ಒಂದು 8 ವರ್ಷ 8 ವರ್ಷ ಡಿಫರೆನ್ಸ್ ಇದೆ. ಹೌದು. 2 ಸಿನಿಮಾಗಳು ಕೂಡ 8 ವರ್ಷ ಆದ್ಮೇಲೆ ಕೂಡ ಇದೇ ಊರಲ್ಲೇ ಶೂಟಿಂಗ್ ಆಗಿದ್ದು. ಪಾರ್ಟ್ 1 ಪಾರ್ಟ್ 1 ಪಾರ್ಟ್ 2 ಅದೇ ವಿಶೇಷ ಸರ್. ಮತ್ತೆ ನಾವು ಪ್ರಮೋಷನ್ ಕೂಡ ಇದೇ ಊರಲ್ಲಿ ಇದೇ ಊರಲ್ಲಿ ಕುತ್ಕೊಂಡು ಅದೇ ಮನೆಗಳು, ಅದೇ ಜನಗಳು, ಅದೇ ಜನ, ಅದೇ ಜನಗಳು, ಮತ್ತೆ ಅದೇ ಪ್ರೀತಿ. ಏನೋ ಮ್ಯಾಜಿಕ್ ಅಂತ ಹೇಳ್ತಿಲ್ವಾ, ಮ್ಯಾಜಿಕ್ ಆಗ್ತಾ ಇದೆ. ಓಕೆ, ಅದೇ ಆಗುತ್ತೆ, ಖಂಡಿತವಾಗ್ಲೂ ಆಗುತ್ತೆ. ಸರ್. ಈಗ ನಿಮ್ಮ ಫಿಲಮೋಗ್ರಫಿಲಿ ಬಂದ್ರೆ ಸರ್, ಈಗ ಮಂಡ್ಯದ ಸ್ಲ್ಯಾಂಗ್ ಅಲ್ಲಿ ಬಂದಿರೋಂಥ ಸಿನಿಮಾಗಳು ತುಂಬಾ ಇದೆ ನಿಮ್ ಕೆರಿಯರ್ ಅಲ್ಲಿ. ಇದು ಡ್ರಾಮಾ ಬಂದಿದೆ ಸರ್, ಅಂಜದ ಗಂಡು ಬಂದಿದೆ, ಲವ್ ಇನ್ ಮಂಡ್ಯ ಬಂದಿದೆ, ಕ್ವಾಟ್ಲೆ ಸತೀಶ ಬಂದಿದೆ, ಅಯೋಗ್ಯ 1, ಅಯೋಗ್ಯ 2. ಸರ್, ನಿಮ್ಮ ಸೊಗಡನ್ನ ಇಷ್ಟು ಚೆನ್ನಾಗಿ, ಇಷ್ಟು ಬ್ಯೂಟಿಫುಲ್ ಆಗಿ ಹೇಳೋದಕ್ಕೆ ಆಬ್ವಿಯಸ್ಲಿ ನಿಮ್ ನೇಟಿವ್ ಕಾರಣ, ನೀವು ಮಾತಾಡೋ ಭಾಷೆ ಕಾರಣ. ಅದನ್ನ ಜನರಿಗೆ ನೀವು ಹೇಳಿದಾಗ ಜನರು ಅದನ್ನ ಸ್ವೀಕಾರ ಮಾಡಿದಾಗ ನಿಮ್ಗೆ ಹೇಗೆ ಖುಷಿ ಆಗುತ್ತೆ? ಅದನ್ನ ಒಂದು ಒಳ್ಳೆ ವರ್ಣನೆ ಮಾಡೋದು. ಅಲ್ಲ, ಅದಕ್ಕೆ ನಾನು ಒಂಥರ ಏನಂತಾರೆ ಬ್ಲೆಸ್ಡ್ ಅಂತ ಹೇಳ್ಬೋದು. ಆಮೇಲೆ ಜನರಿಗೆ ನಾನು ಯಾವಾಗಲೂ ಋಣಿಯಾಗಿರ್ಬೇಕು, ಥ್ಯಾಂಕ್ಸ್ ಹೇಳ್ಬೇಕು. ನಾಟ್ ಓನ್ಲಿ ಈಗ ಮಂಡ್ಯ ಭಾಷೆಯನ್ನು ಮಾಡಿದಾಗ ನನ್ನ ಸಿನಿಮಾಗಳು ಆಲ್ ಓವರ್ ಕರ್ನಾಟಕ ಎಲ್ಲರೂ ನೋಡಿ ಎಂಜಾಯ್ ಮಾಡಿದ್ದಾರೆ. ಅದಕ್ಕೆ ಆದ ಒಂದು ಅಭಿಮಾನಿ ಬಳಗ ಇದೆ, ಅದನ್ನ ಇಷ್ಟಪಡೋರು ತುಂಬಾ ಜನ ಇದ್ದಾರೆ. ಈ ಭಾಷೆ, ಆಮೇಲೆ ನಮ್ಮ ಇನ್ನೋಸೆನ್ಸ್ ಆಗ್ಬೋದು, ಅಥವಾ ನಾವು ಮಾತುಕತೆಯಲ್ಲಿ ಬಳಸುವಂತ ಪದಗಳಾಗ್ಬೋದು, ಅಥವಾ ಭಾಷೆಗಿರುವಂತ ಒಂದು ಸಂಗೀತ ಆಗ್ಬೋದು, ಎಲ್ಲವನ್ನೂ ಜನ ಇಷ್ಟಪಟ್ಟಿದ್ದಾರೆ. ಬಿಕಾಸ್ ಯಾಕಂದ್ರೆ ಈಗ ಇಲ್ಲಿಯವ್ರಿಗೆ ಏನಾಗುತ್ತೆ ಅಂದ್ರೆ ಅದನ್ನ ನೋಡಿ ಬೆಳಿಗ್ಗೆ ಹೊತ್ತು ಯಾರೋ ನಮ್ ತರನೇ ಮಾತಾಡ್ತಾವನಲ್ಲ ಅಂತ ಅನಿಸ್ತದೆ. ಆ ಕಡೆ ಉತ್ತರ ಕರ್ನಾಟಕಕ್ಕೆ ಹೋದಾಗ ಯಾರೋ ನಮಗಿಂತ ಬೇರೆ ತರ ಮಾತಾಡ್ತಾವನಲ್ಲ ಅಂತ ಅನ್ಸುತ್ತೆ. ಈಗ ನಾವ್ಯಾಗ ಉತ್ತರ ಕರ್ನಾಟಕದ ಭಾಷೆ ಕೇಳಿದ ತಕ್ಷಣ ಒಂದು ಖುಷಿ ಆಗುತ್ತೆ ನಮ್ಗೆ. ಅವ್ರು ಮಾತಾಡ್ತಿದ್ದಂಗೆ ನಮ್ಗೆ ಹೇಗೆ ಒಂಥರ ನಗು ತರಿಸುತ್ತೋ, ಹಂಗೆ ಮಂಗಳೂರು ಭಾಷೆ ಕೇಳ್ತಿದ್ದಂಗೆ ಹೆಂಗೆ ಒಂದು ಸಣ್ಣ ನಗು ಬರುತ್ತೋ ಅಥವಾ ಖುಷಿ ಆಗುತ್ತೋ ನಮ್ಗೆ. ಅದೇ ತರ ಬೇರೆ ಕಡೆಯವರು ನಮ್ಮ ಭಾಷೆನ ಇಷ್ಟಪಡೋರು ಇರ್ತಾರೆ. ಈಗ ನಾವ್ ಇಲ್ಲಿ ಕೂತ್ಕೊಂಡು ಯಾವ್ದೋ ಬೇರೆ ದೇಶದ ಅಥವಾ ಬೇರೆ ರಾಜ್ಯದ ಸಿನಿಮಾಗಳನ್ನ ಹೇಗ್ ನೋಡಿ ಎಂಜಾಯ್ ಮಾಡ್ತೀವೋ, ಹಂಗೆ ಪ್ರತಿಯೊಂದು ಕಲ್ಚರ್ನು ಬೇರೆ ಬೇರೆ ನೋಡಕ್ ಇಷ್ಟಪಡ್ತಾರೆ. ಹಂಗೆ ನನ್ನನ್ನು ನೋಡಕ್ ಎಲ್ಲೋ ಬಹುಶಃ ನಮ್ಮ ಹುಡುಗ, ನಮ್ಮ ಮನೆ ಪಕ್ಕದವನು ಅಂತ ಅನ್ಸಿರ್ಬೋದು, ಅಥವಾ ನನ್ನ ಇನ್ನೋಸೆನ್ಸ್ ಇಷ್ಟ ಆಗಿರ್ಬೋದು, ಅಥವಾ ನಾನು ನಡ್ಕೊಳ್ಳೋ ರೀತಿ, ನಡೆನುಡಿ ಇಷ್ಟ ಆಗಿರ್ಬೋದು, ಹಾವಭಾವ ಇಷ್ಟ ಆಗಿರ್ಬೋದು. ಹಂಗೆ ಅಪ್ರಿಶಿಯೇಟ್ ಮಾಡಿ ಕರ್ಕೊಂಬಂದ್ ಜನ ಇಲ್ಲಿವರೆಗೂ ನಮ್ಮನ್ನ ಕರ್ಕೊಂಬಂದಿದಾರಲ್ಲ, ಅದಕ್ಕೆ ನಾನು ಏನು ಅದನ್ನ ಒಂಥರ ಹೆಂಗೆ ಥ್ಯಾಂಕ್ಸ್ ಹೇಳೋದು ಅಥವಾ ಬರೀ ಒಂದ್ ಸಣ್ಣ ಖುಷಿಯಿಂದ ನಾನು ವ್ಯಕ್ತಪಡಿಸಕ್ಕಾಗಲ್ಲ. ಅದು ಸಂಬಂಧ, ನಮ್ಮ ಸಂಬಂಧ, ಅದು ರಿಲೇಶನ್ಶಿಪ್ ಅಂತ ವರ್ಣಿಸಲ್ಲ. ಜನಗಳ ಜೊತೆಗೆ ಇರೋದು, ನಮ್ಮ ಫ್ರೆಂಡ್ಶಿಪ್ ಅನ್ಬೋದು, ನಮ್ಮ ಪ್ರೀತಿ ಅನ್ಬೋದು, ಜನರು ತಗೋತಾ ಇರೋಂತ ಅವ್ರ ಆಶೀರ್ವಾದ ಇರ್ಬೋದು, ನಮಗೆ ಅವ್ರು ನಮ್ಮನ್ನು ಪ್ರೀತಿಸ್ತಾ ಇರ್ಬೋದು, ಅದೆಲ್ಲವೂ ಇದೆಯಲ್ಲ. ವಿ ಆರ್ ವೆರಿ ಲಕ್ಕಿ, ವಿ ಆರ್ ಬ್ಲೆಸ್ಡ್. ಅಷ್ಟೇ ಸರ್, ವಿ ಆರ್ ವೆರಿ ಲಕ್ಕಿ. ಅಕ್ಸೆಪ್ಟ್ ಮಾಡೋದಕ್ಕೆ ಜನರಿಗೆ ಋಣಿ ಅಂತ ನೀವು ಹೇಳಿ. ಹೌದು, 100%. ಇದು ತುಂಬಾ ಬ್ಯೂಟಿಫುಲ್ ಆಗಿ ಕಲಾವಿದರಿಗೆ ಇನ್ಯಾವ್ದು ಹೀರೋ ಮಾಡೋದು ಯಾರು? ನಮ್ಮನ್ನ ಹೀರೋ ಅಂತ ಕರೆಯೋದು ಯಾರು? ಜನರೇ ನೋಡಿದ್ರೆ ಅಭಿಮಾನಿ ದೇವರುಗಳು ಅಂತ ಅಣ್ಣವ್ರು ಹೇಳಿದಂಗೆ. ಅಯೋಗ್ಯನ ಇಲ್ಲಿ ಮಾತ್ರ ಇಲ್ಲ, ಮಂಡ್ಯದವ್ರು ಮಾತ್ರ ಈ ತರ, ಬೆಂಗಳೂರವ್ರು ಈ ತರ ಎಲ್ಲ ನೋಡಿದ್ದಾರೆ, ಎಲ್ಲಾ ಜನರು ನೋಡಿದ್ದಾರೆ, ಪ್ರತಿಯೊಬ್ರು ನೋಡಿದ್ದಾರೆ ಸರ್.
ಈಗ ಬಹಳ ಒಂದು ಇನ್ಸಿಡೆಂಟ್ ನೆನ್ಸ್ಕೊಳಕ್ ಇಷ್ಟಪಡ್ತೀನಿ. 2018 ಸಿನಿಮಾ ರಿಲೀಸ್ ಆದಾಗ ಹುಬ್ಬಳ್ಳಿಯಿಂದ ನಾವು ಗದಗ್ ಹೋಗ್ತೀವಿ. ಗದಗಲ್ಲಿ ಥಿಯೇಟರ್ ವಿಸಿಟ್ ಹೋಗ್ತೀವಿ. ನಾನು ಮಹೇಶ, ನೀನ್ ಬಂದಿದ್ದ ಇಲ್ಲ, ಮಹೇಶ ನಾನು ಟೀಮ್ ಹೋಗಿದ್ವಿ. ಈ ಗದಗಿಂದ ಹುಬ್ಬಳ್ಳಿಗೆ ಹೋಗೋ ಗ್ಯಾಪ್ ಅಲ್ಲಿ ಆ ಕಡೆಯಿಂದ ಬರ್ತಾ ಇದೀವಿ ಮುಗಿಸ್ಕೊಂಡು. ಗದಗಲ್ಲೂ ಹುಬ್ಬಳ್ಳಿನಲ್ಲಿ ಬಿಡಿ ಜನ ಜಾಗ ಕಾಲಿಡಕ್ ಜಾಗನೇ ಇರಲ್ಲ ಥಿಯೇಟರ್ ಒಳಗೆ. ಗದಗಲ್ಲೂ ಹಂಗೇನೆ ಜಾಮ್ ಪ್ಯಾಕ್. ಅಲ್ಲಿಂದ ಆಚೆಗೆ ಬಂದು ಬರ್ತಾ ಒಂದು 10-15 ಕಿಲೋಮೀಟರ್ ಜನ ಬರ್ತಾನೆ ಇದ್ರು ಹಿಂದ್ಗಡೆ, ಬೈಕಲ್ಲಿ ಕಾರಲ್ಲೆಲ್ಲ ಫಾಲೋ ಮಾಡ್ಕೊಂಡ್ ಬರ್ತಾನೆ ಇದ್ರು. ಅವ್ರ ಪ್ರೀತಿ. ಅದಾದ್ಮೇಲೆ ಒಂದ್ ಊರಲ್ಲಿ ಕಾಣ್ ಬೆಲೆ ಹಿಂಗ್ ನೋಡ್ತೀನಿ, ಮುಂದ್ಗಡೆ ಕಂಪ್ಲೀಟ್ ಜನ ಸೇರಿದ್ರು. ಏನಕ್ಕೆ ಸೇರಿದ್ದಾರೆ ಅಂತ ನಾನು, ಅಂದ್ರೆ ಜಾಮ್ ಆಗಿತ್ತು ರೋಡ್, ಮೇನ್ ರೋಡ್. ನಾನು ಏನೋ ಪ್ರಾಬ್ಲಮ್ ಆಗಿರ್ಬೇಕಲ್ಲಿ ಅಂತ ನಾನು ಜಾಮ್ ಆಗಿ ಹೋಗಿದೆ ಅಂತ ನಾನು ನಿಧಾನಕ್ಕೆ ಹೋಗಿ ಅಂತ. ಜನ ನಿಜವಾಗ್ಲೂ ಒಂದ್ 500-ರಿಂದ 1000 ಜನ ರೋಡಲ್ಲಿ ನಿಂತ್ಕೊಂಡು ಹಾರಗಳು ತಂದು ನಮ್ಮನ್ನ ವೆಲ್ಕಮ್ ಮಾಡೋದಕ್ಕೆ ವೆಲ್ಕಮ್ ಮಾಡಿ ನಮ್ ನಿಲ್ಲಿಸಿ ಕೆಳಗಡೆ ಖುಷಿ ಪಟ್ಟು ಪಾಪ ಸಂಭ್ರಮಿಸಿ ನಮ್ಮನ್ನ. ನಾವು ಬರ್ಬೇಕಾದ್ರೆ ಕಾರ್ದ ಫೋಟೋ ಇದೆ, ಆಕ್ಚುಲಿ ಅಯೋಗ್ಯ 2 ಒಂದು ಫೋಟೋ ಹಾಕಿದ್ವಿ ನಾವು. ಆ ಟೈಮ್ ತೆಗೆದ್ರೆ ನಮ್ ಟೈಮ್ ಲೈನ್ ಅಲ್ಲಿ ಇದೆ ಫೋಟೋ. ಅದಕ್ಕೆ ಇಡೀ ಕಾರ್ ತುಂಬಾ ಬರೀ ಹಾರಗಳಿದಾವೆ, ಅವ್ರು ಹಾಕಿದ ಹಾರಗಳವು. ಅಂದ್ರೆ ಆ ಜನ ಪ್ರೀತಿಸೋ ರೀತಿ ಇದೆಯಲ್ಲ, ಅದಕ್ಕೆ ನೀವು ವಾಪಸ್ ಏನು ಕೊಡಕ್ಕಾಗಲ್ಲ. ಅದನ್ನ ಬಾಯಿ ಮಾತಲ್ಲೋ ಅಥವಾ ದುಡ್ಡಲ್ಲೋ ಅಥವಾ ಇನ್ನೊಂದ್ರಲ್ಲಿ ಯಾವ್ದ್ರಲ್ಲೂ ತೀರ್ಸಕ್ಕಾಗಲ್ಲ. ತೀರ್ಸಕ್ ಒಂದೇ ದಾರಿ ಇರೋದು ನಮ್ಗೆ, ಒಳ್ಳೆ ಸಿನಿಮಾ ಮಾಡೇ. ಇವಾಗ ಇದಕ್ಕೆಲ್ಲ ಏನ್ ಗೊತ್ತಾ, ಅಯೋಗ್ಯ 2 ಬಂದು ಇದು ಬರೀ ಮಂಡ್ಯ ಮುದ್ದೆ ಅಲ್ಲ, ಮಂಡ್ಯ ಮುದ್ದೆ ಮೇಲೆ ಮಂಗಳೂರು ಮೀನ್ ಸಾರು ಹಾಕ್ಬಿಟ್ಟು ಜೊತೆಗೆ ಉತ್ತರ ಕರ್ನಾಟಕ ರೊಟ್ಟಿನೂ ಕೊಟ್ಬಿಟ್ಟಿದೀವಿ. ಎಂತ ಫುಡ್ ಸರ್. ಇವಾಗ ನೀವೇ ಯಾಕೆ ಅಯೋಗ್ಯಗೆ, ವೈ ನಾಟ್ ಯು? ನೀವಲ್ದೆ ಬೇರೆ ಯಾರು ಮಾಡಕ್ ಆಗದೆ ಅಲ್ವಾ, ನೀವೇ ಮಾಡ್ಬೇಕಾ ಅನ್ನೋ ಒಂದು ಕ್ವಶನ್ ಬಂದ್ರೆ ವೈ ಯು ಅಂತ ಒಂದು ಕ್ವಶನ್ ಬಂದ್ರೆ ನೀವು ಅದನ್ನೇನ? ಡೈರೆಕ್ಟರ್ಗೆ ಒಂದು ಇಮ್ಯಾಜಿನೇಷನ್ ಇರುತ್ತಮ್ಮ, ಅವ್ರಿಗೆ ಇದೇ ವ್ಯಕ್ತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸ್ಕ್ರಿಪ್ಟ್ ಅಲ್ಲಿ ಸರಿಯಾದ ಡೈಲಾಗ್ಗೆ ಸರಿಯಾದ ನಟ ಬಿದ್ದುಬಿಟ್ರೆ 50% ಆಫ್ ಕೆಲಸ ಮುಗ್ದೋಗ್ಬಿಡುತ್ತೆ. ಸೂಪರ್ ಸರ್. ಗಿರಿ ಬೆಣ್ಣೆ ಮಾಡಿದ್ರೆ, ಶಿವರಾಜ್ ಕೇರ್ಪೇಟೆ ಮಟನ್ ಮಾಡಿದ್ರೆ, ಸತೀಶ್ ಅವರು ಸಿದ್ದೇಗೌಡ ಮಾಡಿದ್ರೆ ವರ್ಕ್ ಆಗುತ್ತೆ ಅಂತ ಅವ್ರಿಗೆ ಅನ್ಸಿದ್ರೆ ಮುಗೀತು. ಅದು ಶತಸಿದ್ಧ, ಯಾರು ತಪ್ಸಕ್ಕಾಗಲ್ಲ. ನನ್ ಬಿಟ್ಟು ಬೇರೆ ಮಾಡಬಹುದು, ಆದ್ರೆ ಗಿರೀಶ್ ಮಾಡಕ್ ಆಗಲ್ವೇನೋ, ಆತರ ಇರ್ತದೆ. ಗಿರೀಶ್ ಮಾಡಕ್ ಆಗಲ್ವೇನೋ ಅಂತ ಅನ್ಸುತ್ತೆ. ಈ ಕ್ವಶನ್ ಡೈರೆಕ್ಟರ್ ಕೇಳ್ಬೇಕಾಗಿರೋ ಕ್ವಶನ್ ಅಲ್ಲ ಸರ್. ನಿಮಗೆ ಒಬ್ಬ ನಟ ಆಗಿ ನಾನೇ ಯಾಕೆ ಈಗ ನಿಮಗೆ ಅನ್ಸುತ್ತೆ ನಾನು ಏನು ಗುರು ಪಾರ್ಟ್ 1 ಕೇಳ್ತೀವಿ, ಪಾರ್ಟ್ 2 ಕೇಳ್ತೀವಿ. ಪಾರ್ಟ್ 2 ಗೆ ಆಫ್ಟರ್ 8 ಇಯರ್ಸ್ ಆದ್ಮೇಲೆ ಪಾರ್ಟ್ 2 ಗೆ ಯು ಕಾಂಟ್ ಚೇಂಜ್. ಅಂದ್ರೆ ಅಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ. ಆಮೇಲೆ ಕಂಪ್ಲೀಟ್ಲಿ ಎಲ್ಲಾ ಕ್ಯಾರೆಕ್ಟರ್ಗಳು ಅದೇ ಕತೆ, ಅದೇ ವಿಷಯ ಟ್ರಾವೆಲ್ ಆಗ್ತಾ ಇದೆ. ಬ್ಯೂಟಿಫುಲ್ ಸರ್. ಹಂಗಾಗಿ ಚೇಂಜ್ ಮಾಡಿದ್ರೆ ಸಿನಿಮಾನೇ ಬಿದ್ದೋಯ್ತದ್ದು. ಚೇಂಜ್ ಮಾಡಿ ಮಾಡಕ್ಕಾಗಲ್ಲ. ಇಲ್ಲ ಅಯೋಗ್ಯ ಪಾರ್ಟ್ 2 ಮಾಡ್ತೀರಾ ಅಂದ್ರೆ ಹೀರೋ ಇಟ್ಕೊಂಡು ಹೊಸ ಕತೆ ಬರೀಬೇಕು. ಅವಾಗ ಎಲ್ಲ ಚೇಂಜ್ ಮಾಡ್ಬೋದು, ಹೊಸ ಕತೆ ಆಗ್ಬೇಕು. ಇದು ಹೊಸ ಕತೆ ಅಲ್ಲ, ಅದೇ ಕತೆ ಕಂಟಿನ್ಯೂ. ಅದೇ ಪಾತ್ರಗಳು ಎಲ್ಲಿ ಮುಗೀತು ಅಲ್ಲಿಗೆ ಶುರು ಮತ್ತೆ ಸಿನಿಮಾ. ಯಾಕೆಂದ್ರೆ ಕೆಲವೊಂದು ಸಿನಿಮಾಗಳು ಹೆಸರನ್ನ ಇಟ್ಕೊಂಡು ಬೇರೆ ಒಂದು ಜಾನರ್ ಮಾಡ್ತಾರೆ, ತಪ್ಪೇನಿಲ್ಲ, ಅದ್ರಲ್ಲಿ ತಪ್ಪೇನಿಲ್ಲ. ಹಂಗಾಗಿ ಸರ್ ಈಗ ಅದನ್ನ ನಿಮ್ ಚಾನಲ್ ಮುಖಾಂತರ ನಾವು ಇನ್ನೊಂದ್ಸಲ ಹೇಳ್ತಾ ಇದೀವಿ. ಪಾರ್ಟ್ 1 ಅಯೋಗ್ಯ ಸಿನಿಮಾ ಎಲ್ಲಿಗೆ ಮುಗೀತೋ ಅಲ್ಲಿಂದನೇ ಮತ್ತೆ ಪಾರ್ಟ್ 2 ಕಂಟಿನ್ಯೂ ಆಗುತ್ತೆ. ಇದೆಲ್ಲದರಲ್ಲೂ ಹೇಳಿದೀವಿ, ಮತ್ತೆ ಹೇಳ್ತಾ ಇದೀವಿ, ಅಲ್ಲಿಂದನೇ ಸ್ಟಾರ್ಟ್ ಕಂಟಿನ್ಯೂ. ಸರ್, ಈಗ ನೀವು ನಿಮ್ಮ ಹೆಸರು ಸತೀಶ್ ಅಂತ, ಅದ್ರ ಹೆಸರಿಗೆ ನೆಕ್ಸ್ಟ್ ಒಂದು ನೀನಾಸಂ ಅಂತ ಒಂದು ಸಂಸ್ಥೆ, ನಾಟಕದ ಸಂಸ್ಥೆ ಹೆಸರನ್ನ ಇಟ್ಕೊಂಡಿದ್ದೀರಿ ಸರ್. ನೀವು ಆ ಸಂಸ್ಥೆಯಲ್ಲಿ ಕಲಿತಾದ್ಮೇಲೆ ಸರ್, ನೀವು ಅಲ್ಲಿ ಹೋಗಿ ಈ ತರ ಒಂದು ಆಗಿದೆ ಅಂತ ಹೇಳ್ಕೊಂಡು ಅವರಿಗೆ ರಾಯಲ್ಟಿ ಕೊಟ್ಟಿದ್ದಾರೆ, ಅಟ್ಲೀಸ್ಟ್ ಹೇಳಿ ಇದರ ಒಂದು ನಾನು ತುಂಬಾ ಕಲ್ತಿದ ಒಂದು ಜಾಗ ಅಂತ ನೆನೆಸ್ಕೊಂಡು. ಯಾಕಂದ್ರೆ ನೀವು ಎಷ್ಟು ಪ್ರೀತಿ ಇದೆ ಅಂತ ನಿಮ್ಮ ಹೆಸರಲ್ಲಿ ಪ್ರತಿಯೊಂದು ದಿನಕ್ಕೆ ಅದೆಷ್ಟು 1000 ಸಲ ಕರೆದ್ರು ನೀನಾಸಂ ಸತೀಶ್ ಅಂತ ಅಂದಾಗ ನಿಮಗೆ ಸರ್ ಅಲ್ಲಿ ಒಬ್ಬ ಥಿಯೇಟರ್ ಪ್ರಾಕ್ಟೀಷನರ್ ಆಗಿ ಅಲ್ಲಿ ನಿಮ್ ಜರ್ನಿ ಸ್ಟಾರ್ಟ್ ಮಾಡಿದ್ದು, ಇವಾಗ ಒಬ್ಬ ನಟ ಬೆಳ್ಳಿಯ ತರದ ಮೇಲೆ ಬರ್ತಿರೋ ನಟನಿಗೆ ಏನ್ ವ್ಯತ್ಯಾಸ ಇದೆ ಸರ್? ಆ ಒಂದು ವ್ಯತ್ಯಾಸ ಅಂದ್ರೆ ಆ ಒಂದು ಥಿಯೇಟರ್ ಪ್ರಾಕ್ಟೀಷನರ್ ಆಗಿ ನೀವು ಅಲ್ಲಿ ಥಿಯರಿಗಳನ್ನ ಕಲ್ತು, ಸ್ಟಾನಿಸ್ಲಾವ್ಸ್ಕಿ ಆ ತರ ಥಿಯರಿಗಳನ್ನ ಕಲ್ತು ಇಲ್ಲಿ ಡೈರೆಕ್ಟರ್ ಮೀಡಿಯಂ ಅಲ್ಲಿ ಒಂದು ಫ್ರೇಮ್ ಅಲ್ಲಿ ಆಕ್ಟ್ ಮಾಡ್ಬೇಕು ಅಂದಾಗ ನಿಮ್ಮ ಒಂದು ತಯಾರಿ ಹೇಗಿರುತ್ತೆ ಪಾತ್ರದಿಂದ ಪಾತ್ರ? ತಯಾರಿ ಅನ್ನೋದಕ್ಕಿಂತ ಆನಂದ ಅಷ್ಟೇ. ಅಂದ್ರೆ ಪಾತ್ರಕ್ಕೆ ಹೋಗ್ಬೇಕಾದಾಗ ಪಾತ್ರದ ಪ್ರಿಪರೇಷನ್ ಆಲ್ರೆಡಿ ಗೊತ್ತಿರುತ್ತೆ ನಮ್ಗೆ. ಅಂದ್ರೆ ಸ್ಕ್ರಿಪ್ಟ್ ಲೆವೆಲ್ ಒಂದಷ್ಟು ಟ್ರಾವೆಲ್ ಮಾಡಿರ್ತೀವಿ ನಾವು. ಕ್ಯಾರೆಕ್ಟರ್ ಹಿಂಗಿದೆ, ಅವ್ನ ಬಿಹೇವಿಯರ್ ಏನು, ಅವ್ನು ಯಾವ ತರ ಊಟ ಮಾಡ್ತಾನೆ, ಅವ್ನು ಯಾವ ತರ ಬಟ್ಟೆ ಹಾಕೋತಾನೆ, ಅವ್ನ ಇಂಟೆನ್ಷನ್ ಏನು, ಅವ್ನ ಇಂಟೋನೇಷನ್ ಏನು, ಅವ್ನ ಸಬ್ಟೆಕ್ಸ್ಟ್ ಏನು, ಹಿಂದ್ಗಡೆ ಅವ್ನು ಏನು ಯೋಚನೆ ಮಾಡಿರ್ತಾನೆ, ಪ್ರತಿಯೊಂದು ನಾವು ಆಲ್ರೆಡಿ ಒಂದು ಲೆವೆಲ್ಗೆ ಆ ಕ್ಯಾರೆಕ್ಟರ್ ಕಲಿಬೇಕಾದ್ರೆ, ಆ ಕ್ಯಾರೆಕ್ಟರ್ ಹೇಳ್ಬೇಕಾದ್ರೆ ಅದ್ರ ಜೊತೆ ಒಂದು ಪ್ರಾಕ್ಟೀಸ್ ಮಾಡಿರ್ತೀವಿ. ಪ್ರಾಕ್ಟೀಸ್ ಅಂದ್ರೆ ಆಕ್ಟಿಂಗ್ ಪ್ರಾಕ್ಟೀಸ್ ಮಾಡೋದಲ್ಲ, ಅಂದ್ರೆ ತಲೆ ಒಳಗಡೆ ಸೈಕಾಲಜಿಕಲಿ ಪ್ರಾಕ್ಟೀಸ್ ಆಗ್ತಾ ಇರುತ್ತೆ. ಓಕೆ, ಈ ಕ್ಯಾರೆಕ್ಟರ್ ಹಿಂಗೆ, ಇವ್ನ ಆಟಿಟ್ಯೂಡ್ ಹಿಂಗೆ, ಇವ್ನು ಇಷ್ಟೇ ಮಾಡ್ಬೇಕು, ಅವ್ನಿಗೊಂದು ಲಿಮಿಟೇಷನ್ ಇರುತ್ತೆ. ಅಂದ್ರೆ ಕ್ಯಾರೆಕ್ಟರ್ ಒಂದು ಬೌಂಡ್ರಿ ಇರುತ್ತೆ. ಆ ಬೌಂಡ್ರಿ ಒಳಗೆ ಅವ್ನು ಏನೇನ್ ಮಾತಾಡ್ಬೋದು, ಏನೇನ್ ಆಡ್ಬೋದು, ಯಾವ ತರ ಬಟ್ಟೆ ಹಾಕ್ಬೋದು, ಯಾವ ಕಲರ್ ಬಟ್ಟೆ ಹಾಕ್ಬೋದು, ಅವ್ನು ಯಾವ ತರ ಕೂತ್ಕೋಬಹುದು, ಅವ್ನ ಯಾವ ತರ ಹಾವಭಾವಗಳು ಮಾಡ್ಬೋದು, ಅವ್ನ ಭಂಗಿ ಹೇಗಿರುತ್ತೆ, ಅವ್ನ ಆಟಿಟ್ಯೂಡ್ ಹೇಗಿರುತ್ತೆ, ಪ್ರತಿಯೊಂದು ಡಿಸೈನ್ ಮಾಡ್ಕೊಂಡಿರ್ತೀವಿ. ಆ ಡಿಸೈನ್ ಪ್ರಕಾರನೇ ಆಕ್ಟ್ ಮಾಡ್ತೀವಿ. ಅಂದ್ರೆ ಈಗ ಅಯೋಗ್ಯ 1 ನಲ್ಲಿ ಬೇರೆ ತರ ಆಕ್ಟ್ ಮಾಡಿ 2 ನಲ್ಲಿ ಬೇರೆ ತರ ಆಕ್ಟ್ ಮಾಡಕ್ಕಾಗಲ್ಲ. ಅದೇ ಪಾತ್ರ ಸಿದ್ದೇಗೌಡ, ಅದಾಗ ಏನ್ ಹಾವಭಾವಗಳಿತ್ತು, ಅವ್ನ ಕ್ಯಾರೆಕ್ಟರೈಸೇಷನ್ ಏನಿತ್ತು ಫಸ್ಟ್ ಅಲ್ಲಿ, ಅದನ್ನೇ ಕ್ಯಾರಿ ಮಾಡ್ಬೇಕು ಸೆಕೆಂಡ್ ಪಾರ್ಟ್ ಬಂದಾಗ. ಬೇರೆನೇ ಕಥೆ ಆದಾಗ ಬೇರೆ. ಇದು ಸಿದ್ದೇಗೌಡನ ಪಾತ್ರ ಅಂತ ಬಂದಾಗ ಸಿದ್ದೇಗೌಡನ ಬಿಹೇವಿಯರ್ ಮತ್ತು ಅವನ ಹಾವಭಾವ, ಅವನ ಚೇಂಜಸ್ಗಳು,
ಎಲ್ಲವೂ ಒಪ್ಪೋ ತರನೇ ಇರಬೇಕು, ಆ ಪಾತ್ರಕ್ಕೆ ಒಪ್ಪೋ ತರನೇ ಇರಬೇಕು. ಅವಶ್ಯಕತೆ ಮತ್ತು ಔಚಿತ್ಯ, ಅವಶ್ಯಕತೆ ಎಷ್ಟಿದೆಯೋ ಅಷ್ಟೇ ಮಾಡ್ಬೇಕು, ಔಚಿತ್ಯ ಎಷ್ಟಿದೆಯೋ ಅಷ್ಟೇ ಮಾತಾಡ್ಬೇಕು. ಔಚಿತ್ಯ ಮೀರಬಾರ್ದು. ಅದನ್ನ ಮೀರಿ ಪಾತ್ರದ ಬಿಟ್ಟು ಆ ಸರ್ಕಲ್ ದಾಟಿ ಆಚೆಗೆ ಹೋಗ್ಬಾರ್ದು. ಏನಕ್ಕೆ ಅದೇ ಕ್ಯಾರೆಕ್ಟರೇಷನ್. ಬಿಕಾಸ್ ಆ ಮಧ್ಯ ಒಂದು 7 to 8 years ಲಾಂಗ್ ಗ್ಯಾಪ್ ಇದೆಯಲ್ಲ, ಆ ಕ್ಯಾರೆಕ್ಟರೈಸೇಷನ್ ಮತ್ತೆ ಹಿಂತಿರುಗಿ ನೀನ್ ಹೇಳಿದ್ ಕರೆಕ್ಟ್. ಅಂದ್ರೆ ಈಗ ಇನ್ನೋಸೆನ್ಸ್ ಮಿಸ್ ಆಗ್ಬೋದು ಸಮಟೈಮ್ಸ್, ಅಥವಾ ಅವನಲ್ಲಿ ನಾನು ಈಗ ನಮ್ಮ ಇದ್ರಲ್ಲೇ ಗ್ರಾಫ್ ಅಲ್ಲೇ ಚೇಂಜ್ ಆಗಿರ್ಬೋದು, ನಮ್ಮ ನಮ್ಮ ಏಜಿನ ಒಂದು 7 ವರ್ಷ ಇರುತ್ತಲ್ಲ, 7 ವರ್ಷಕ್ಕೆ ನಮ್ಮ ಬಾಡಿ ಚೇಂಜ್ ಆಗಿರುತ್ತೆ, ನಮ್ಮ ಫೇಸ್ ಚೇಂಜ್ ಆಗುತ್ತೆ, ನಮ್ಮ ಮೆಚುರಿಟಿ ಚೇಂಜ್ ಆಗುತ್ತೆ, ನಮ್ಮ ಮೈಂಡ್ ಚೇಂಜ್ ಆಗುತ್ತೆ, ಎಲ್ಲವೂ ಚೇಂಜ್ ಆಗುತ್ತೆ. ಬಟ್ ನಮ್ಗೊಂದು ರೆಫರೆನ್ಸ್ ಇದೆಯಲ್ಲ, ಈ ಕ್ಯಾರೆಕ್ಟರ್ ಹಿಂಗಿದೆ ನಮ್ಗೆ ರೆಫರೆನ್ಸ್ ಇದೆಯಲ್ಲ, ಆಲ್ರೆಡಿ ಪಾರ್ಟ್ 1 ಮಾಡಿರೋದ್ರಿಂದ ನಮ್ಮ ಹತ್ರ ಕಾಪಿ ಇರೋದ್ರಿಂದ ನಮಗ್ ಸ್ವಲ್ಪ ಈಸಿ ಆಗುತ್ತೆ. ಅಂಡ್ ಏನ್ ಆಲ್ಮೋಸ್ಟ್ ಆಲ್ ನಮ್ಮಲ್ಲಿ ತುಂಬಾ ಚೇಂಜಸ್ ಆಗಿಲ್ಲ ನಮ್ಮ 3 ಜನರಲ್ಲಿ. ಆ ಚೇಂಜಸ್ ಆಗದಿರೋದ್ರಿಂದ ಮಾಡಕ್ ಸಾಧ್ಯ ಆಯ್ತು. ಬಹುಶಃ ಇನ್ನೊಂದು 10 ವರ್ಷ ಹೋಗಿದ್ರೆ ಬಹುಶಃ ಅದೇ ಪಾರ್ಟ್ 2 ಮಾಡಕ್ 100% ಮಾಡಕ್ಕಾಗಲ್ಲ. ವಿ ನೋ ದಟ್. ಅದು ಸಾಧ್ಯತೆ ಇದೆ ಅನ್ನೋ ಕಾರಣಕ್ಕೋಸ್ಕರನೇ ಈ ಸಿನಿಮಾ ಮಾಡಿದ್ದು. ಅಂಡ್ ಕಥೆನಲ್ಲೂ ಆ ಮೆಚುರಿಟಿ, ಆ ಕಥೆನಲ್ಲೂ ಇವತ್ತಿಗೆ ತಕ್ಕಂತೆ ಆಗಿರೋ ಬದಲಾವಣೆಗಳು, ಇವತ್ತೇನ್ ಸಿದ್ದೇಗೌಡ ಮಾಡ್ಬೇಕು, ಇವತ್ತೇನ್ ಬೆಣ್ಣೆ ಮತ್ತೆ ಮಟನ್ ಏನ್ ಮಾಡ್ಬೇಕು, ಅಥವಾ ಬಚ್ಚೇಗೌಡ ಏನ್ ಮಾಡ್ತಾನೆ, ಈ ಎಲ್ಲಾ ಡಿಸೈನ್ ತುಂಬಾ ನೀಟಾಗಿ ಫ್ರೇಮ್ ಆಗಿದೆ. ಫಸ್ಟ್ ಪಾರ್ಟ್ಗೂ ಸೆಕೆಂಡ್ ಪಾರ್ಟ್ಗೂ 15 ದಿವಸ ಗ್ಯಾಪ್ ಇದ್ದಂಗಿತ್ತು ನಮ್ಗೆ, ಅಷ್ಟೇ ಇದ್ದಿತ್ತು. ಒಂದ್ ವೆಕೇಶನ್ ಹೋಗಿ ಮತ್ತೆ ಒಂದ್ ಬ್ರೇಕ್ ತಗೊಂಡ್ಬಂದ್ರೆ 2 ಮಾಡ್ದಂಗಿತ್ತು ನಮ್ಗೆ. ಟೂರ್ ಹೋಗಿ ಬಂದು ಮತ್ತೆ ಜಾಸ್ತಿ ತಲೆ ಕೆಡಿಸ್ಕೊಂಡು ನೀನ್ ಸಿನಿಮಾ ನೋಡಿದಾಗ ನಿನ್ಗೆ ಗೊತ್ತಾಗುತ್ತೆ. ಅಂದ್ರೆ ನಿನ್ಗೆಲ್ಲೋ ಆ ತರದ್ದು ಯಾವಾಗ ಫೀಲು ಬರಲ್ಲ. ಅಂದ್ರೆ ನೀನು ಪಾರ್ಟ್ 2 ನೋಡ್ಕೊಂಬಂದು ಪಾರ್ಟ್ 2 ನೋಡಿದ್ನಲ್ಲ ಅಂತ, ಪಾರ್ಟ್ 1 ನೋಡ್ಕೊಂಬಂದು ಪಾರ್ಟ್ 2 ನೋಡ್ತಾ ಇದೀನಿ ಅಂತ ಯೋಚನೆ ಮಾಡ್ಬೇಕಾದ ಅವಶ್ಯಕತೆನೇ ಇಲ್ಲ. ಇಲ್ಲಿ ಹೊಸದಾಗಿ ಫ್ರೆಶ್ ಆಗಿ ಕತೆ ಹೇಳಿದೀವಿ. ಅಂದ್ರೆ ಅದೇ ಕತೆ ಕಂಟಿನ್ಯೂ ಆದ್ರೂ ನೀವು ನೋಡ್ಬೇಕಾದ್ರೆ ಕೂತ್ಕೊಂಡು ಥಿಯೇಟರ್ ಒಳಗೆ ನಿಮ್ಗೆ ಅದ್ರ ಯಾವ ಯೋಚನೆಗಳು ಬರಲ್ಲ, ಅದ್ರ ಬಗ್ಗೆ ನೀವು ಯೋಚನೆ ಮಾಡಕ್ ಹೋಗಲ್ಲ. ಹೌದು, ಇದನ್ನ ನೋಡ್ಬೇಕಾದ್ರೆ ಈ ಸಿನಿಮಾ ನೋಡ್ತೀರಾ, ಇದನ್ನ ಎಂಜಾಯ್ ಮಾಡ್ತೀರಾ. ಏನಕ್ಕೆ ಕ್ವಶನ್ ಕೇಳಿದ್ರೆ ನಾನೊಂದು ಹೇಳ್ಬಿಡ್ತೀನಿ, ಪಾರ್ಟ್ 1 ನೋಡೋರಿಗೆ ಮಾತ್ರನೇ ಇಷ್ಟ ಆಗುತ್ತೆ ಅಥವಾ ಪಾರ್ಟ್ 2 ನೋಡೋರಿಗೆ ಮಾತ್ರ ಇಷ್ಟ? ನೀವ್ ಯಾರಾದ್ರೂ ಬಂದು ನೋಡಿ ಸಿನಿಮಾನ ಇಷ್ಟಪಡ್ತೀರಿ, ಅಷ್ಟು ಎಂಟರ್ಟೈನ್ ಮಾಡ್ತೀವಿ, ಇಷ್ಟ ಆಗುತ್ತೆ, ಪಕ್ಕಾ ಇಷ್ಟ ಆಗುತ್ತೆ. ಏನಕ್ಕೆ ಕ್ವಶನ್ ಕೇಳ್ತೀನಿ ಸರ್, ನೀವು ನಿಮ್ಮ ಶೈಲಿಯ ಭಾಷೆ ಮಾಡಿದಾಗ ತುಂಬಾ ಇನ್ನೋಸೆನ್ಸ್ ಆಗಿ ಲವ್ ಮಾಡಿದ್ದೇನವಳ ಹಂಗೆ ಹೆಂಗೆ ಅಂತ ಒಂದು ಪ್ರೀತಿಯಾಗಿ ಒಂದು ಇನ್ನೋಸೆನ್ಸ್ ಆಗಿ ಮಾಡ್ತೀರಾ. ಆ 8 ವರ್ಷದಲ್ಲಿ ಇನ್ನೋಸೆನ್ಸ್ ಏನಾದ್ರು ಮಿಸ್ ಆಗಿರ್ಬಹುದಾ ಅನ್ನೋ ಒಂದು ಕಾಳಜಿಯಿಂದ ನಾನು ಈ ಕ್ವಶನ್ ಕೇಳ್ತೀನಿ ಸರ್. ಅಲ್ಲ, ಇನ್ನೋಸೆನ್ಸ್ ಏನ್ ಗೊತ್ತಾ, ಆ ಪಾತ್ರ ಏನ್ ಕೇಳ್ತಾ ಅದನ್ನ ಮಾಡ್ತೀನಿ ಅಷ್ಟೇ. ನಾನು ಯಾವಾಗ್ಲೂ ನಾನು ಇನ್ನೋಸೆನ್ಸ್ ಕ್ಯಾರಿ ಮಾಡ್ಬೇಕು ಅಥವಾ ಈ ಪಾತ್ರಕ್ಕೆ ಏನೋ ಆಟಿಟ್ಯೂಡ್ ಕ್ಯಾರಿ ಮಾಡ್ಬೇಕು, ಈ ಪಾತ್ರ ಹೆಂಗಿರ್ಬೇಕು, ಮೆಚೂರ್ಡ್ ಆಗಿರ್ಬೇಕು, ಈ ಪಾತ್ರ ಈ ತರ ಕ್ಯಾರಿ ಮಾಡ್ಬೇಕು ಅಂತ ನಾನು ಯೋಚನೆ ಮಾಡಲ್ಲ. ಆ ಪಾತ್ರ ಏನ್ ಬರ್ದಿರ್ತೀವಿ, ಅದನ್ನ ಏನ್ ಡಿಸೈನ್ ಮಾಡಿರ್ತಾರೆ ಅವರು, ಆ ಪಾತ್ರ ಏನ್ ಓದಿದೆ, ಅವ್ನ ಎಜುಕೇಶನ್ ಏನು, ಅವ್ನ ಯಾವ ತರ ನಡ್ಕೋತಾನೆ, ಅಥವಾ ಈ ಪಾತ್ರ ಏನ್ ಓದಿದೆ, ಇವನ್ ಎಜುಕೇಶನ್ ಏನು, ಇವನ್ ಊರ್ ಯಾವ್ದು, ಇವನ್ ಬ್ಯಾಕ್ ಗ್ರೌಂಡ್ ಯಾವ್ದು, ಅಪ್ಪ ಅಮ್ಮ ಯಾರು, ಇವನ್ ಮಾಡ್ತಾ ಇದ್ದ ಉದ್ಯೋಗ ಏನು, ಅದೆಲ್ಲದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕ್ಯಾರೆಕ್ಟರ್ ನಾವ್ ಯಾವ ತರ ಆಕ್ಟ್ ಮಾಡ್ಬೇಕು ಅನ್ನೋದು. ನಾಟ್ ಓನ್ಲಿ ಸುಮ್ನೆ ಪಾತ್ರ ಕೊಟ್ಟರು ಅಂದ ತಕ್ಷಣ ಅಲ್ಲ, ಪ್ರತಿಯೊಂದು ಇಂಚು ಡೀಟೇಲಿಂಗ್ ಆಗಿ ಮಾಡಿರ್ತೀವಿ. ಅವ್ನ್ ಯಾವ ಊರು, ಅವ್ನ್ ಯಾವ ಇಸ್ಮೇಲೆ ಹುಟ್ಟದ, ಅವ್ನಿಗೆ ಎಷ್ಟು ಏಜ್ ಈಗ ಸಿನಿಮಾದೊಳಗಡೆ, ಅವ್ರ ಅಪ್ಪ ಯಾರು, ಅವ್ರ ಅಮ್ಮ ಯಾರು, ಅವ್ನಿಗೆ ಏನ್ ಪ್ರಾಬ್ಲಮ್ ಆಗಿದೆ, ಅವ್ನ ಸಮಸ್ಯೆ ಏನು, ಅವ್ನ ಖುಷಿ ಏನು, ಅವ್ನ ದುಃಖ ಏನು, ಪ್ರತಿಯೊಂದು ನೋಟ್ ಆಗಿರುತ್ತೆ. ಅದ್ರ ಪ್ರಕಾರ ಆ ಪಾತ್ರ ಬಿಹೇವ್ ಮಾಡುತ್ತೆ. ನೈಸ್, ಸೂಪರ್ ಸರ್. ಈಗ ಈ ಸೆಗ್ಮೆಂಟ್ ಇದೆ, ನೆಕ್ಸ್ಟ್ ಸೆಗ್ಮೆಂಟ್ ಹೋಗೋದ್ರೆ ಇನ್ನೊಂದು ಸೆಗ್ಮೆಂಟ್ ಇದೆಯಾ? ಸೆಗ್ಮೆಂಟ್ ಆಗೋಯ್ತಲ್ಲ. ಇಲ್ಲ ಸರ್, ಅದಕ್ಕೆ ಒಂದು ಬುಕ್ಸ್ ಕೊಡಲ್ಲ, ಬರೀ ಕ್ವಶನ್ಸ್ ಮಾತ್ರ. ಸರ್, ಅಯೋಗ್ಯನ ಸಿನಿಮಾ ಅಲ್ದೇನೆ ಒಂದು ಕಾದಂಬರಿನೋ, ಒಂದು ಕಥೆನೋ, ಒಂದು ನಾಟಕನೋ ಇದು ಬರೆದ್ರೆ ಆ ಕತೆಗೆ ಏನ್ ನೇಮ್ ಕೊಡ್ತೀರಾ? ನಿಮ್ಮ ಪಾತ್ರಕ್ಕೆ ಏನ್ ನೇಮ್ ಕೊಡ್ತೀರಾ ನೀವು? ಅದೇ ಕೊಡ್ತೀವಿ, ಬೇರೆ ಕೊಡ್ಬೇಕು ಸರ್. ಬೇರೆ ಕೊಡೋಣ, ಅದೇ ಕೊಡ್ತೀವಿ, ಅದೇ ಚೆನ್ನಾಗಿದೆಯಲ್ಲ. ಹಂಗಲ್ಲ ಸರ್, ಸಿನಿಮಾ ಇದು ಸಿನಿಮಾ ಅಯೋಗ್ಯ ಬಿಟ್ಬಿಡಿ, ಇದನ್ನೇ ಸರಿ. ನಾನ್ ಮಟನ್ ಮಾಡ್ತೀನಿ, ಅವ್ನು ಬೆಣ್ಣೆ ಮಾಡ್ತೀನಿ. ಸಿದ್ದೇಗೌಡ್ರು ಏನ್ ಮಾಡ್ತಾರೆ? ಗೌಡ್ ಸಿದ್ಧ ಮಾಡ್ತಾರೆ. ಹಂಗಲ್ಲ ಸರ್, ಒಂದೇನಾದ್ರು ಒಂದು ಬ್ಯೂಟಿಫುಲ್ ಆಗಿ ಒಂದು ಪೊಯೆಟ್ರಿಕ್ ಆಗಿ ಏನಾದ್ರು ಹೇಳ್ಬೋದಾ ನೀವು? ಬ್ಯೂಟಿಫುಲ್ ಆಗಿ ಅಂದ್ರೆ ನಾನು ಐಶ್ವರ್ಯ ರೈ ಅಂತ ಇಟ್ಕೊಳಕ್ಕಾಗಲ್ಲ, ನಮ್ ಕಾಜಲ್ ಅಂತ ಇಟ್ಕೊಳಕ್ಕಾಗಲ್ಲ, ಕಾಜಲ್ ಅಂತ ಇಟ್ಕೊಳಕ್ಕಾಗಲ್ಲ. ಇದು ತುಂಬಾ ಸೂಕ್ತವಾದ, ಅಂದ್ರೆ ನಮಗೆ ಕೊಟ್ರೆ ಹೆಸರುಗಳೇ ಸ್ಪೆಷಲ್ ಹೆಸರುಗಳು. ಮಟನ್, ಬೆಣ್ಣೆ, ಸ್ಪೆಷಲ್. ನಿನ್ ಹೆಸರೇನಂದ್ರೆ ಬೆಣ್ಣೆ, ಮಟನ್, ಮಟನ್ ಬಾರಲ್ಲ, ಬೆಣ್ಣೆ ಬಾರಲ್ಲ ಅಂದ್ರೆ ಏನ್ ಹಿಂಗ್ ಕರಿತಾನಲ್ಲ ಏನು ಅಂತ ಏನ್ ಅನ್ಸಲ್ಲ ನಮ್ಗೆ, ಏನ್ ಅನ್ಸಲ್ಲ. ಅಲ್ಲ ಸರ್, ನೋಡೋರ್ಗೆ ಸಖತ್ತಾಗಿ ಏನೋ ಒಂದ್ ಬಾಂಡಿಂಗ್ ಇದೆ ಅಂತ. ಹೌದೌದು. ನೀನ್ ಫಸ್ಟ್ ಪಾರ್ಟ್ ನೋಡ್ದ? ಯಾವಾಗ ಸರ್? ಅವಾಗ ನಾನು ಚಿಕ್ಕವನಿದ್ದೆ, ನೀವು ಆ ಸಿನಿಮಾ ನೋಡುವ ಪಿಕ್ಚರ್ ಮಾಡಿದಾಗ ನಾನು ಚಿಕ್ಕವನೇ. ಸರ್. ಇಲ್ಲ ಸರ್, ಫಸ್ಟ್ PU 10th ಅಲ್ಲಿ ಇದ್ದೆ ಮಗ. ನೋಡಿ, ಆಲ್ರೆಡಿ 10th ಅಲ್ಲಿ ಇದ್ದವ್ರು ಇಬ್ರು ಇಂಟರ್ವ್ಯೂ ಮಾಡೋರೆ, ಇವ್ರು ಆಲ್ರೆಡಿ ಈ ಅಂತ ಬಂದ್ಬಿಟ್ಟಿದ್ದಾರೆ ಈಗ. ಗುಡ್, ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ಚಿರು ಚಿರು ಅವರೇ, ಆಗಸ್ಟ್ 7ನೇ ತಾರೀಕು ಬನ್ನಿ ನಮ್ಮ ಥಿಯೇಟರ್ಗೆ. ಇದೇ ಆಗಸ್ಟ್ 7ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಬನ್ನಿ, ನಮ್ಮ ಯೋಗ್ಯ 2ಗೆ ಡಬಲ್ ಧಮಾಕ. ಕೇಳ್ಬೇಕು ಅಂತ ಅವ್ರು ತಾಳೋಣ. ನೀನೇ ಕೇಳ್ಬೇಡ, ನನ್ನ ಕೇಳ್ಬೇಡ, ಅವ್ರನ್ನ ಕೇಳಿ. ಸರ್, ಈ ಸಿನಿಮಾನ ಈಗ ನಾರ್ಮಲ್ ಆಗಿ ಬನ್ನಿ ನೋಡಿ ಅಂತ ಹೇಳೋದಕ್ಕಿಂತ ಬೇರೆ ವಿಭಿನ್ನವಾಗಿ ಯಾವ್ದಾದ್ರು ನಿಮ್ ಲೈಫ್ ಅಲ್ಲಿ ಆಗಿರುವಂತ ಒಂದು ಕ್ಯಾರೆಕ್ಟರ್ನ
ಈಗ ಈಗ ಒಂದು ಸೇಲ್ಸ್ ಮ್ಯಾನ್ ತರನೋ, ಈಗ ಯಾರೋ ಒಬ್ಬ ಟಿಕೆಟ್ ಮಾರೋನ್ ತರನೋ, ಬೇರೆ ಬೇರೆ ಯಾವುದೇ ಒಂದು ಕೆಲ್ಸದ ಜಾಬ್ ರೋಲ್ ನ ತಗೊಂಡು ನೀವು ಸಿನಿಮಾಗೆ ಜನರನ್ನ ಕರಿಬೇಕು, ಯಾವ ತರ ಕರಿತೀರಾ? ಕರೆಣ ಆಡ್ಲ ತಮ್ದಿರು ಅಕ್ಕ ತಂಗಿದಿರಲ್ಲ ಬನ್ನಿ ಅಮ್ಮ, ಶುಕ್ರವಾರ 10:00 ಫಟ್ ಶೋ ಬಂದ್ಬಿಡಿ ಅಮ್ಮ, ಬಂದ್ಬಿಡಿ 10:00 ಯೋಗ್ಯಟ್ಟು ಬಂದ್ಬಿಡಿ ಅಮ್ಮ. ಒಬ್ರು ಬರಲ್ಲ ಅನ್ಸ್ತದೆ ಹಿಂಗ್ ಮಾಡೋದು. ಕರೆಯೋರ್ ಲೆವೆಲ್ ಸುದ್ದಿ ಸರ್ ನಿಮ್ ಟರ್ನ್ ಸರ್ ಇವಾಗ, ಹಂಗ ಪ್ಲೀಸ್. ನಾನೇನ್ ಕರೀಲಿ ಮಾಮೂಲಿ ಏನಾದ್ರು ಯೂನಿಕ್ ಆಗಿ ಸರ್, ಯೂನಿಕ್ ಆಗಿ ಏನ್ ತಲೆ ಉಲ್ಟಾ ಮಾಡ್ಬಿಟ್ಟಿರ್ತೀನಿ ಹಂಗ ಸರ್. ಯಾವ್ದಾದ್ರು ಒಂದು ಜಾಬ್ ರೋಲ್ ನ ಚೂಸ್ ಮಾಡಿ ಜನಕ್ಕೆ ತರಕಾರಿ ಅವ್ರದ್ದು ಇಟ್ಕೊಂಡು ಮಾಡೋದ್ ನಮ್ಮ ಅರ್ಧ ಆಯ್ತು ಸರ್, ಅರ್ಧ ಆಯ್ತು. 10 ರೂಪಾಯಿಗೊಂದು ಬನ್ನಿ ಅಮ್ಮ. ಇದು ನಮ್ ಕಡೆ ಮಾಡೋ ತಳ್ಕ ಬರ್ತಾರಲ್ಲ ಗಾಡಿ, ಅದ್ರಲ್ಲಿ ಹೇಳಂಗೆ ಹೇಳ್ಬಿಡೋಣ. ಹೇಳಿ ಸರ್ ಹೇಳಿ. ನೀನ ಸಂಸದೇಶ ಗಿರೀಶ್ ಶಿವಣ್ಣ ಶಿವರಾಜ್ ಕೇರ್ಪೇಟೆ ಅಯೋಗ್ಯ 2 ಆಗಸ್ಟ್ 7 ರಿಲೀಸ್ ರಿಲೀಸ್. ಬನ್ನಿಮ್ಮ ಬನ್ನಿಮ್ಮ ಪಕ್ಕ ಸ್ವಲ್ಪ ಮೈಕ್ರೋಫೋನ್ ಅಮ್ಮ, ಬೈಕ್ ಹಾಕಿರೋದು ನಾವ್ ಅವಾಗಿಂದ ನೋಡ್ರಿ. ಮೈಕ್ರೋಫೋನ್ ಬನ್ನಿಮ್ಮ ಬನ್ನಿಮ್ಮ. ಸರ್ ಇವ್ರಿಬ್ರು ಸೇಲ್ಸ್ ಚೆನ್ನಾಗಿ ಹೋಗ್ತಾ ಇದೆ ಸರ್. ನಿಮ್ ಸೇಲ್ಸ್ ಏನಾದ್ರು ನಾರ್ಮಲ್ ಸೇಲ್ಸೇ ಹೋಗ್ಲಿ, ನಾರ್ಮಲ್ ಆಗಿ ಕರಿತೀವಿ ಬನ್ನಿ. ಮೂಗ ಪ್ರೇಕ್ಷಕರು ಸರ್, ಅವ್ರು ಹೇಳಿದ್ದನ್ನೆಲ್ಲ ನೀವು ಸರ್ ಏನ್ ಸರ್ ಮಿಮಿಕ್ ಮಾಡ್ಬೇಕಾ? ನಾನು ಅದನ್ನ ಡಿಸ್ಪ್ಯಾಚ್ ಮಾಡ್ಬೇಕಾ ಸರ್? ಬನ್ನಿ ಪ್ಲೀಸ್, 7ನೇ ತಾರೀಕು ಬಂದು ಸಿನಿಮಾ ನೋಡಿ ಗೆಲ್ಸಿ. ನಾನು ಆಗ್ಲಿಂದ ಅಲ್ಲ ಇವಾಗ ಯಾವ ರೀಲ್ಸ್ ಬರ್ತವೆ ಗೊತ್ತಿಲ್ಲ ನಿಮ್ಗೆ. ಮಾಡ್ಬಿಡ್ತಾರೆ ಏನು. ಅವನು ಯಾರೋ ಹೇಳ್ತಾನೆ ಹೆಂಗೆ ಗೊತ್ತಾ, ನಿಮ್ಗೇನಾದ್ರು ಚಾಕುನಲ್ಲಿ ಚುಚ್ಚಿದಾಗ ಅದನ್ನ ಓಪನ್ ಮಾಡಿದ್ರೆ ಶ್ವಾಸಕೋಶದಿಂದ ಏರ್ ಹೊರಗಡೆ ಹೋಗ್ತಾ ಇರುತ್ತೆ. ಅವಾಗ ಏನ್ ಮಾಡಿ ಅಂತಂದ್ರೆ ಅದ್ರ ಮೇಲ್ಗಡೆ ಬಟ್ಟೆ ಮುಚ್ಚಿ ಸ್ವಲ್ಪ ಹೊತ್ತು ತೆಗೆದ್ಮೇಲೆ ಮತ್ತೆ ಐಸ್ ಪಟ್ಟೆ ಇಟ್ಬಿಟ್ಟು ಎಡಗಡೆಗೆ ಮಲ್ಕೊಳ್ಳಿ. ಆಂಬುಲೆನ್ಸ್ ಬರೋ ತನಕ 1-2 ಅವರ್ ಆಗುತ್ತೆ. ಅವಾಗ ಸೀದಾ ಬನ್ನಿ ಥಿಯೇಟರ್ಗೆ, ಅಯೋಗ್ಯ 2 ಮುಗಿಸ್ಕೊಂಡು ಮತ್ತೆ ವಾಪಸ್ ಹೋಗಿ.